ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ ಗಂಡ ನನ್ನ ಅಕ್ಕನ ಮಗಳನ್ನ ಮದ್ವೆ ಆಗೋದಾಗಿ ನಂಬಿಸಿ ಬಲಾತ್ಕಾರ ಮಾಡಿ ಅವಳನ್ನ ಮದ್ವೆ ಕೂಡ ಮಾಡ್ಕೊಂಡಿಲ್ಲ. ಕೊನೆಗೆ ಅವಳು ಬೇಸರ ಮಾಡ್ಕೊಂಡು ಈಗ ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ. ತುಂಬಾ ಜನ ಹುಡುಗಿರ್ಗೆ ಇದೇ ರೀತಿ ನಿನ್ ಗಂಡ ಮಾಡಿದಾನೆ. ಅವನೇನು ಸಾಚ ಅಲ್ಲ, ಅವನಿಂದ ಕಷ್ಟ ಅನುಭವಿಸಿದ ಹುಡುಗಿಯರ ಶಾಪ ಇದೆ. ಆದ್ರೆ ಅವನ ಜೊತೆ ಇದ್ಬಿಡು, ಇಲ್ಲ ಅಂತಂದ್ರೆ ಅವನನ್ನ ಬಿಟ್ಬಿಡು ಅಂತ ನಮ್ಮ ಮನೆಯ ಕೆಲಸದವಳು ಹೇಳಿದ್ಲು. ಕೆಲಸದವಳ ಅಕ್ಕನ ಮಗಳನ್ನ ನನ್ ಗಂಡ ಬಲಾತ್ಕಾರ ಮಾಡಿದಾನೆ. ಈ ವಿಷಯನ ತಿಳಿದು ನಾನು ಹೆದರ್ಕೊಂಡೆ. ಸತ್ಯನ ತಿಳಿದಾಗ ತಲೆ ಸುತ್ತು ಬಂದಿತ್ತು. ನನ್ ಬದುಕು ಇನ್ನು ಮುಗಿದೇ ಹೋಯ್ತು. ಅದೇನು ಅಂತಂದ್ರೆ, ತಿಳ್ಕೋಬೇಕು ಅಂತಂದ್ರೆ ಕತೆನ ಕೊನೆ ತನಕ ಕೇಳಿಸ್ಕೊಳ್ಳಿ. ಕತೆ ತುಂಬಾನೇ ಚೆನ್ನಾಗಿದೆ. ನನ್ನ ಹೆಸರು ಕೀರ್ತಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಮುದ್ದಿನ ಮಗಳಾದ್ರೂ ಕೂಡ ನಾನು ಚಿಕ್ಕಂದಿನಲ್ಲೇ ಕೆಲಸ ಮಾಡ್ಬೇಕಾಗಿತ್ತು. ಅಪ್ಪ ಶ್ರೀಮಂತರ ಮನೆ ಮಗ. ಕಾರಣಾಂತರಗಳಿಂದ ಅವರು ಆಸ್ತಿಯನ್ನ ಕಳ್ಕೊಂಡಿದ್ರು. ಅಪ್ಪ ಅವ್ರು ತಾವು ಶ್ರೀಮಂತರು ಅನ್ನೋ ಭಾವನೆಯನ್ನ ಕಳ್ಕೊಂಡಿಲ್ಲ. ಇದರಿಂದ ಅಮ್ಮ ಹಗಲು ರಾತ್ರಿ ಬಟ್ಟೆನ ಹೊಲಿತಾ ಇದ್ಲು. ಒಮ್ಮೊಮ್ಮೆ ದೇಹ ಪೂರ್ತಿ ನೋವಾಗಿದೆ ಅಂತ ಮಲಗಿರ್ತಿದ್ಲು. ತುಂಬಾ ಕಷ್ಟ ಆಗ್ತಿತ್ತು ಅವಳನ್ನ ನೋಡಿದಾಗ್ಲೆಲ್ಲ. ಅವಳಿಗಾಗಿ ಸಹಾಯ ಮಾಡ್ಬೇಕು ಅಂತ ಹಂಬಲಿಸ್ತಾ ಇದ್ದೆ. ಅಪ್ಪ ಮನೆಗೆ ಸ್ವಲ್ಪ ಕೂಡ ಏನನ್ನು ತಂದ್ಕೊಡ್ತಿರ್ಲಿಲ್ಲ. ನಾನು ಶ್ರೀಮಂತರ ಮಗ, ಹೊರಗಡೆ ಹೋಗಿ ಹೇಗೆ ಕೆಲಸ ಮಾಡೋದು ಅಂತ 3 ಹೊತ್ತು ಟಿವಿ ನೋಡ್ಕೊಂಡು ಕೂತ್ಕೊಂಡಿರ್ತಿದ್ದ. ಅವನಿಗೆ ಬುದ್ಧಿ ಹೇಳಿ ಅಮ್ಮ ಸಾಕಾಗಿ ಬಿಟ್ಟು ನಮ್ಮಿಬ್ಬರಿಗಾಗಿ ಎಷ್ಟು ಬೇಕು ಅಷ್ಟು ದುಡಿತಾ ಇದ್ಲು. ನಾನು ಕೂಡ ನನಗಿಂತ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ದೆ. ಮೊದ್ಲು ನನ್ನ ಗೆಳತಿಯ ಮನೆಯಲ್ಲಿ ಮಾಡ್ತಿದ್ದೆ. ನಂತರ ಅಮ್ಮನಿಗೆ ವಿಷಯ ಗೊತ್ತಾಗಿ ನಮ್ಮನೆಯಲ್ಲಿನೇ ಮಾಡು ಅಂತ ಕರ್ಕೊಂಡ್ ಬಂದ್ಲು. ನ್ಯಾಯವಾಗಿ ದುಡಿತಾ ಇದ್ಯಾ, ಕದ್ದು ಗೆಳತಿಯ ಮನೆಯಲ್ಲಿ ಹೇಗ್ ಮಾಡ್ತೀಯಾ, ಇಲ್ಲೇ ಮಾಡು. ನಿನ್ನ ಅಪ್ಪನ್ಗೆ ಪ್ರತಿದಿನ ಚಪ್ಪಲಿನಲ್ಲಿ ಹೊಡ್ಕೊಂಡಷ್ಟು ನೋವಾಗ್ಲಿ. ನನ್ನ ಚಿಕ್ಕ ಮಗಳು ದುಡಿತಿದ್ದಾಳೆ ಅಂತ. ನಾನು ಕೂತ್ಕೊಂಡು ತಿಂತಿದ್ದೀನಿ ಅಂತ. ಅಮ್ಮ ಹೇಳಿದ ಮಾತು ನನಗೂ ಕೂಡ ಸರಿ ಅಂತ ಅನ್ನಿಸ್ತು. ಆದ್ರೆ ಅಪ್ಪನ ನಡವಳಿಕೆಯಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಬಂದಿಲ್ಲ. ಮೊದ್ಲು ನೀನು ನನ್ನ ಮಗಳು, ಯಾಕಿಷ್ಟು ದುಡಿತಾ ಇದೆಯಾ ಅಂತ ಹೇಳಿದ್ರು. ನನ್ನ ಖರ್ಚಿನ ಬಗ್ಗೆ ವಿವರಿಸಿದಾಗ ಏನು ಮಾತಾಡದೆ ಪಾರ್ಕಲ್ಲಿ ಅವರ ಗೆಳೆಯರ ಜೊತೆ ಚಾಟ್ ಮಾಡೋದಕ್ಕೆ ಹೊರಟೋದ್ರು. ಇದೇ ರೀತಿ ಕೆಲಸ ಮಾಡಿಕೊಂಡು ನಾನು ದೊಡ್ಡವಳಾದೆ. ನನ್ನ ಫೀಸನ್ನ ನಾನೇ ಕಟ್ಟಿಕೊಳ್ಳುವಷ್ಟು, ನನ್ನ ಬಟ್ಟೆಯನ್ನು ನಾನೇ ತೆಗೆದುಕೊಳ್ಳುವಷ್ಟು. ಅಷ್ಟೇ ಯಾಕೆ, ನನ್ನ ಸ್ಕೂಲಿನ ಕಾಲೇಜಿನ ಸಂಪೂರ್ಣ ಜವಾಬ್ದಾರಿಯನ್ನ ನಾನೇ ವಹಿಸ್ಕೊಂಡೆ. ಅಮ್ಮನ ಭಾರ ಕಡಿಮೆ ಮಾಡಿದೆ ಅನ್ನೋ ಹೆಗ್ಗಳಿಕೆ ನನ್ನ ಮೇಲೆ ನನಗಿತ್ತು. ನಾನು ಖುಷಿ ಕೂಡ ಪಡ್ತಿದ್ದೆ. ಆದ್ರೆ ಅಪ್ಪ ಅದೇ ರೀತಿ ಬೇಸರ ಇಲ್ಲ. ಅವನ್ ಹಣೆ ಬರಹ, ಅವನ್ ಕರ್ಮ. ನಾನು ಅಮ್ಮ ದುಡ್ಡಿದ್ದಲ್ಲಿ ಅವನು ಕೂಡ ತಿಂತಿದ್ದ. ಆದ್ರೆ ನನಗೆ ಯಾವುದೇ ಬೇಸರ ಇರ್ಲಿಲ್ಲ. ದೇವ್ರು ಬದುಕೋದಕ್ಕೆ ಯಾವುದೋ ಒಂದು ದಾರಿ ತೋರಿಸ್ತಾ ಅನ್ನೋ ನೆಮ್ಮದಿ ಇತ್ತು ಅಷ್ಟೇ. ಆ ನೆಮ್ಮದಿನಲ್ಲಿ ಬದುಕನ್ನ ಸಾಗಿಸ್ತಿದ್ವಿ. ಗೌರ್ಮೆಂಟ್ ಆಫೀಸಲ್ಲಿ ನನಗೆ ಕ್ಲರ್ಕ್ ಆಗಿ ಕೆಲಸ ಸಿಕ್ತು. ಗೌರ್ಮೆಂಟ್ ಕೆಲಸ ಆಗಿದ್ರಿಂದ ನನ್ನ ಮತ್ತೆ ಅಮ್ಮನ ಜೀವನ ಸಂಪೂರ್ಣವಾಗಿ ಸೆಟಲ್ ಆಯ್ತು ಅಂತ ಅನ್ಕೊಂಡೆ. ಕೈ ತುಂಬಾ ಸಂಬಳ ಬರುತ್ತೆ ಸಾಕು. ನಮ್ದು ತುಂಬಾ ಸಿಂಪಲ್ ಆದ ಜೀವನ ಆಗಿದ್ರಿಂದ ಇವ್ರು ಕೊಡೋ ಸಂಬಳ ಜಾಸ್ತಿನೇ. ಇದಕ್ಕೆ ತುಂಬಾ ಚೆನ್ನಾಗಿ ನಾನು ಕೆಲಸ ಮಾಡಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಪ್ರತಿದಿನ ಅನ್ಕೋತಿದ್ದೆ. ದೇವ್ರು ಎಂದು ಕೂಡ ನನ್ನ ಹೊಟ್ಟೆಗೆ ಗಂಜಿಗೆ ಓದೋದಕ್ಕೆ ತೊಂದರೆ ಮಾಡಿಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ಯಾರನ್ನಾದ್ರೂ ಕಳಿಸ್ತಾನೆ ನನಗೆ ಸಹಾಯ ಮಾಡೋದಕ್ಕೆ. ನಾನು ಅವರನ್ನ ದೇವ್ರು ಅಂತ ಅನ್ಕೊಳ್ತೀನಿ. ಇಬ್ರು ಬಡ ಮಕ್ಕಳ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನ ನಾನೇ ತಗೊಂಡೆ. ಕೆಲಸ ಸಿಕ್ಕಿದ್ಮೇಲೆ ನನ್ನ ರೀತಿ ಕನಸು ಕಾಣೋ ಮಕ್ಕಳು ಕೇವಲ ಕನಸನ್ನು ಕಾಣಿ ಬದುಕನ್ನ ಮುಗಿಸ್ಬಾರ್ದು, ಓದ್ಲಿ. ಅವರೊಂದಿಗೆ ಆಗುವಷ್ಟು ನಾನು ದುಡಿದು ಕೊಡ್ತೀನಿ ಅಂತ ಹೇಳಿದೆ. ಎಲ್ರೂ ಖುಷಿ ಪಟ್ರು. ಈಗ ಅಮ್ಮ ಒಂದೇ ಹಠ, ಮದ್ವೆ ಆಗು ಅಂತ. ಅಪ್ಪ ಕೂಡ ಅವ್ರ ಸಂಬಂಧದಲ್ಲಿ ತುಂಬಾ ಹುಡುಗರನ್ನ ಹುಡುಕ್ತಿದ್ದಾರೆ. ಆದ್ರೆ ನನಗೆ ಈ ಸಂಬಂಧದಲ್ಲಿ ಮದ್ವೆ ಆಗೋದಕ್ಕೆ ಇಷ್ಟನೂ ಇಲ್ಲ. ನಾನು ಅಮ್ಮ ಕಷ್ಟಪಟ್ಟಾಗ ಯಾರು ಕೂಡ ನನ್ನ ಸಹಾಯಕ್ಕೆ ಬಂದಿಲ್ಲ.
ಅಪ್ಪಂದು ಚಾಡಿ ಹೇಳಿಕೊಟ್ಟವರೇ ಹೆಚ್ಚು. ನನ್ನ ಸಂಸಾರ ಉಳಿಯೋ ಪ್ರಯತ್ನ ಯಾರೂ ಮಾಡಿಲ್ಲ. ಅದಕ್ಕೆ ನೆಂಟರುಗಳನ್ನ ನಾನು ದೂರ ಇಟ್ಟಿದ್ದೀನಿ. ಇಂದು ನಮ್ಮ ಆಫೀಸ್ಗೆ ಸೀನಿಯರ್ ಮ್ಯಾನೇಜರ್ ಹೊಸಬ್ರು ಬಂದ್ರು. ನಾನು ವಯಸ್ಸಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಇಲ್ಲ, ನನಗಿಂತ 3-4 ವರ್ಷ ದೊಡ್ಡವರು ಇರ್ಬೇಕು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದಾರೆ. ಅವ್ರು ಬಂದ ತಕ್ಷಣ ನನ್ನ ಸೀನಿಯರ್ ಮದುವೆ ಆಗದ ತುಂಬಾ ಜನ ಹುಡುಗಿರು ಅವ್ರ ಹಿಂದೆ ಮುಂದೆ ಓಡಾಡೋದಕ್ ಶುರು ಮಾಡಿದ್ರು. ನಾನು ಹೇಗೆ ಓಡಾಡ್ತೀರಾ ಅಂದ್ರೆ, ಅವ್ರಿಗಿನ್ನೂ ಮದ್ವೆ ಆಗಿಲ್ಲ, ಒಳ್ಳೆ ಪೋಸ್ಟಲ್ ಇದ್ದಾರೆ, ಏನಾದ್ರೂ ಲೈನಿಗೆ ಬೀಳ್ತಾರ ಹೇಳಿದಾಗ ನಾನು ಹೀಗೂ ಕೂಡ ಮಾಡ್ತಾರ ಅಂತ ಅನ್ಕೊಂಡೆ. ವಿಪರ್ಯಾಸ ಅಂತಂದ್ರೆ ನನ್ನ ಸೀನಿಯರ್ ಮ್ಯಾನೇಜರ್ ನನ್ನ ಹಿಂದೆ ಓಡಾಡೋದಕ್ಕೆ ಶುರು ಮಾಡ್ದ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕ್ಯಾಬಿನ್ಗೆ ಕರ್ಸೋದು, ಏನಾದ್ರೂ ಕೆಲಸ ಹೇಳೋದು, ಪುನಃ ಪುನಃ ನನ್ನನ್ನ ಕರೆಯೋದು. ಈ ವಿಷಯ ನನಗ್ ಕಾಳಾಗ್ತಿದ್ದಾರೆ ಅಂತ ಅಂದ್ರೆ ಲೈನ್ ಹೊಡಿತಿದ್ದಾನೆ ಅಂತ ನಾನು ಸುಮ್ಮನೆ ಇದ್ಬಿಡ್ತೀನಿ. ಅವನಾಗ ಅವನೇ ಹೇಳಿ ನಾನ್ ಏನನ್ನೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಕಸ್ಮಾತ್ ನನ್ನ ನಿರೀಕ್ಷೆ ಮೀರಿ ಅಂತ ಅನ್ಕೊಂಡ್ರೆ ಅವನು ಬೈ ಬರ್ತ್ ತುಂಬಾ ಶ್ರೀಮಂತ ಅಂತ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಸುಮ್ಮನಾಗ್ತಿದ್ದೆ. ಇಂದು ಅವನು ನನಗೆ ಜಾಸ್ತಿ ಕೆಲಸ ಕೊಟ್ಟ. ಆ ಫೈಲ್ ಈ ಫೈಲ್ ಅಂತ ಹೇಳಿ ಕೆಲಸ ಮಾಡ್ತಾ ನನಗೆ ಸಮಯ ಹೋಗಿದ್ದೆ ತಿಳಿದು. ನನ್ನ ಅಕ್ಕಪಕ್ಕ ಇರೋರು ಆಗ್ಲೇ ಮನೆಗೆ ಹೊರಟೋಗಿದ್ದಾರೆ. ಸಮಯ ನೋಡಿದ್ರೆ 9:30 ಬೆಚ್ಚಿಬಿಟ್ಟೆ. ಸರ್, ಇಷ್ಟೊಂದು ಸಮಯ ಆಗಿದೆ, ನೀವು ನನಗೆ ಈ ರೀತಿ ಮಾಡಬಹುದಾ? ನಮ್ಮ ಏರಿಯಾ ತುಂಬಾನೇ ಪ್ರಾಬ್ಲಮ್ ಇದೆ. ಹೆಣ್ಮಕ್ಳು 6 ಗಂಟೆ ಆದ್ಮೇಲೆ ಅಲ್ಲಿ ಓಡಾಡೋದೇ ಕಷ್ಟ, ಓಡಿ ಪುಡಾರಿಗಳಿದ್ದಾರೆ ಅಂತ ಅಳೋದಕ್ಕೆ ಶುರು ಮಾಡ್ದೆ. ಆಗ ನನ್ನ ಕೈನ ಹಿಡ್ಕೊಂಡು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಜಾಸ್ತಿ ಕೆಲಸ ಕೊಟ್ಟಿದ್ದು, ನೀವು ಬೇಗ ಹೋಗ್ಬಾರ್ದು ಅಂತ. ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ ಅವರನ್ನ. ನಿಮ್ಮನ್ನ ಮನೆಗೆ ಬಿಡೋ ಜವಾಬ್ದಾರಿ ನಂದು. ಆರಾಮಾಗಿ ಕೂತ್ಕೊಳ್ಳಿ, ಎದ್ರಿಕೋಬೇಡಿ. ನಾನು ಹೇಳೋ ಮಾತುಗಳನ್ನ ಸ್ವಲ್ಪ ನಿಧಾನವಾಗಿ ಕೇಳಿ. ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬಾರ್ದು. ನಾನು ಮನುಷ್ಯ, ನನಗೂ ಕೂಡ ಭಾವನೆಗಳಿದೆ. ಆ ಭಾವನೆಗಳಿಗೆ ಕಟ್ಟು ಬಿದ್ದು ನಾನು ನಿಮ್ಮ ಬಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ನನಗೆ ನೀವು ಅಂದ್ರೆ ಮೊದಲಿನಿಂದಾನು ಇಷ್ಟ. ನಿಮ್ಮನ್ನ ನೋಡಿದ ದಿನದಿಂದಾನು, ಕೇವಲ ನಿಮ್ಮ ಸೌಂದರ್ಯದಿಂದ ಅಲ್ಲ, ನೀವು ಮಾಡೋ ಕೆಲಸದ ಶೈಲಿ, ಅದಕ್ಕೆ ತೋರಿಸೋ ಶ್ರದ್ಧೆ, ನಿಮ್ಮ ಮೌನ, ವಿನಾಕಾರಣ ಇನ್ನೊಬ್ರ ಜೊತೆ ಮಾತಾಡೋದಿಲ್ಲ. ನೀವಾಯ್ತು, ನಿಮ್ ಕೆಲಸ ಆಯ್ತು. ಈ ರೀತಿಯ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಇರೋದು ತೀರಾ ವಿರಳ. ನೀವು ಒಪ್ಕೊಂಡ್ರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ, ನಿಮ್ಮನ್ನ ರಾಣಿ ರೀತಿ ನೋಡ್ಕೋತೀನಿ ಅಂತ ಹೇಳಿದ್ರು. ಸಡನ್ ಆಗಿ ನನ್ನ ಕಣ್ಣುಗಳಿಂದ ನೀರು ಬಂತು. ಸರ್, ಇದೇ ಮೊದಲ ಬಾರಿ ನನ್ನ ಬಳಿ ಯಾರೋ ಒಬ್ರು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ನಾವು ಬಡವರು, ಅದಕ್ಕೆ ಯಾರು ಕೂಡ ನಮ್ಮನ್ನ ಮದುವೆ ಆಗೋದಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ. ನನಗೆ ಕೆಲಸ ಸಿಕ್ಕಿದ್ಮೇಲೆ ತುಂಬಾ ಜನ ಮದುವೆ ಆಗ್ತೀನಿ ಅಂತ ಹೇಳಿದ್ರು, ಕೇವಲ ನನ್ನ ಕೆಲಸಕ್ಕಾಗಿ. ಆದ್ರೆ ನೀವು ನನಗಿಂತ ಶ್ರೀಮಂತರು, ನೋಡೋದಕ್ಕೆ ಅಂದವಾಗಿದ್ದೀರ. ಆದ್ರೆ ನನ್ನಂತ ಬಡವಳನ್ನ ಏನಕ್ಕೆ ಮದುವೆ ಆಗ್ತಿದ್ದೀರಾ? ನಮ್ಮ ಅಪ್ಪ ಕೆಲಸಕ್ಕೆ ಬಾರದವರು, ಅಮ್ಮ ಬಡವಳು, ನನ್ನ ಬಳಿ ನಿಮ್ಗೆ ಕೊಡೋದಕ್ಕೆ ಏನೂ ಇಲ್ಲ ಅಂತ ಅಳೋದಕ್ಕೆ ಶುರು ಮಾಡಿದೆ. ಆಗ ನಿನ್ನ ಪ್ರೀತಿ ಕೂಡ ಸಾಕು, ದುಡ್ಡು ನನ್ನ ಬಳಿ ತುಂಬಾ ಇದೆ, ನನಗೆ ಪ್ರೀತಿ ತೋರಿಸು ಸಾಕು ಅಂತ ಹೇಳಿದ್ರು. ನನಗೆ ಇಲ್ಲ ಅಂತ ಹೇಳೋಕೆ ಸಾಧ್ಯವಾಗದೆ ಅವ್ರ ಬಳಿ ಹೋದೆ. ಅವ್ರು ನನ್ನನ್ನ ಗಟ್ಟಿಯಾಗಿ ತಕ್ಕೊಂಡು ನನ್ನ ಹಣೆಗೆ ಮುತ್ತನ್ನ ಕೊಟ್ರು. ಇಂದಿನಿಂದ ನಿಮ್ಮನ್ನ ರಾಣಿಯಂತೆ ನೋಡ್ಕೋತೀನಿ. ಚಿಕ್ಕಂದಿನಿಂದ ನೀನು ಪಟ್ಟ ಕಷ್ಟಗಳು ಒಂದು ಕಡೆ ಇರ್ಲಿ, ಆದ್ರೆ ಇನ್ನೆಂದೂ ಕೂಡ ಜೀವನದಲ್ಲಿ ಒಂದೇ ಒಂದು ತೊಟ್ಟು ಕಣ್ಣೀರು ಬರಬಾರದು. ಒಂದ್ ಪಕ್ಷ ಕಣ್ಣೀರು ಬಂದ್ರೆ ಅದು ಪ್ರೀತಿಯಿಂದ ಇರಬೇಕು, ಖುಷಿಯಿಂದ ಇರಬೇಕು ಅಂತ ಹೇಳಿದ್ರು. ಈ ವಿಷಯವನ್ನ ಅಮ್ಮನಿಗೆ ಹೇಳಿದಾಗ ಖುಷಿ ಪಟ್ಲು. ಆಫೀಸಲ್ಲಿ ಎಲ್ರೂ ಹೊಟ್ಟೆ ಬಟ್ಕೊಂಡ್ರು. ಈ ವಿಷಯನ ಅನೌನ್ಸ್ ಮಾಡಿದ ವಾರದ ಒಳಗಡೆ ನಂದು ಮದುವೆ ಆಯ್ತು. ಸರ್ ಜೊತೆ ತುಂಬಾ ದಿನ ಗ್ಯಾಪ್ ತಗೊಂಡ್ರೆ ಸಮಸ್ಯೆ ಆಗುತ್ತೆ ಅನ್ನೋದು ಅವ್ರ ಮಾತು. ಅದು ನನಗೂ ಸರಿಯಾಗಿ
ಅರ್ಥ ಆಗ್ಲಿಲ್ಲ. ಮದುವೆ ಆದ್ಮೇಲೆ ನನ್ನನ್ನ ನಿಜವಾಗ್ಲು ರಾಣಿ ರೀತಿಯೇ ನೋಡ್ಕೋತಾ ಇದ್ರು. ಅವ್ರ ಮನೆಯಲ್ಲಿ ಕೆಲಸದವರಿದ್ರು. ಮನೆ ತುಂಬಾ ದೊಡ್ಡದು, ಯಾವುದಕ್ಕೂ ಕೂಡ ಕಷ್ಟ ಇರ್ಲಿಲ್ಲ. ನಿನಗಿಷ್ಟ ಇದ್ರೆ ಕೆಲ್ಸಕ್ಕೆ ಹೋಗು, ಇಲ್ಲ ಅಂತಂದ್ರೆ ಮನೆಯಲ್ಲಿ ಆರಾಮಾಗಿರು ಅಂತ ಹೇಳಿದ್ರು. ಅಮ್ಮನನ್ನ ಸಾಕೋದಿಕ್ಕೆ ನಾನು ಕೆಲ್ಸಕ್ಕೆ ಹೋದೆ. ಇವರ ದುಡ್ಡಲ್ಲಿ ಅಮ್ಮನ್ನ ಸಾಕಿದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಕಷ್ಟ ಇದ್ದಾಗ ತುಂಬಾ ಕಷ್ಟಪಟ್ಟು ನಾನು ಕಲಿತಿದ್ದೆ ವಿದ್ಯಾಭ್ಯಾಸ. ಮನೆಯಲ್ಲಿ ಕೂತ್ಕೊಂಡ್ರೆ ಅದನ್ನೆಲ್ಲ ಮರ್ತು ಬಿಡ್ತೀನಿ. ಇಬ್ರು ಒಂದೇ ಕಾರಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ವಿ. ಕೆಲಸದಿಂದ ಬರ್ತಿದ್ವಿ. ನೋಡ್ದವರು ಹೊಟ್ಟೆ ಹುರಿ ತಟ್ಕೋತಾ ಇದ್ರು. ಇನ್ನು ಕೆಲವರು ಖುಷಿ ಪಡ್ತಿದ್ರು. ಸರ್ ನನ್ನನ್ನ ತುಂಬಾನೇ ಪ್ರೀತಿಸ್ತಿದ್ರು. ಆ ಮನೆಯ ಮಹಾರಾಣಿ ನಾನೇ. ಮನೆಯ ಬೀಗದ ಕೈ ನನ್ನ ಕೈಗೆ ಕೊಟ್ರು. ಒಡವೆಗಳು, ಬಟ್ಟೆಗಳು, ದುಡ್ಡಿಗೆ, ಆಸ್ತಿಗೆ ಸ್ವಲ್ಪ ಕೂಡ ಮೋಸ ಇಲ್ಲ. ಅಷ್ಟೊಂದು ಐಶ್ವರ್ಯ ನನ್ನ ಪಾಲಿಗೆ ಬಂತು. ಈಗಲೂ ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೊಮ್ಮೆ ಇಷ್ಟೊಂದು ಶ್ರೀಮಂತಳು ನಾನು ಅಂತ ನಾನು ಅನ್ಕೋತಿದ್ದೆ. ನನ್ನ ಗಂಡಂಗೆ ಸರ್ಪ್ರೈಸ್ ಕೊಡೋಣ ಅಂತ ನನ್ನ ಗಂಡಂಗೆ ಏನ್ ಕೊಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಅವ್ರ ಬಳಿ ಇದೆ. ಪ್ರೀತಿನ ಕೊಡ್ಬೋದು. ಅದನ್ನ ಮದುವೆ ಆದ ದಿನದಿಂದಾನು ಸ್ವಲ್ಪ ಕೂಡ ಹಿಂದೆ ಮುಂದೆ ನೋಡದೆ ಪ್ರೀತಿಯ ದಾರಿಯನ್ನ ಹರಿತಾ ಇದ್ದೀನಿ. ನನ್ ಗಂಡ ತೋರ್ಸೋ ಪ್ರೀತಿಗೆ ಅವನಿಗಿಲ್ಲಿ ಏನಾದ್ರೂ ಕೊಡ್ಬೇಕು ಅಂತ ಅನಿಸ್ತಿದೆ. ಅದಕ್ಕಾಗಿ ಅವನಿಗೆ ನಾನು ಚಂದದ ಗಿಫ್ಟ್ ಕೊಡ್ಬೇಕು ಅನ್ಕೊಂಡೆ. ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ. ಈ ವಿಷಯ ಅವ್ರಿಗೆ ತಿಳಿದಿಲ್ಲ. ಇವತ್ತು ಹೇಳ್ಬೇಕು ಅಂತ ಅನ್ಕೊಂಡು ಆಫೀಸ್ಗೆ ರಜೆ ಹಾಕ್ತೆ. ಮನೆಯನ್ನ ಚೆನ್ನಾಗಿ ಡೆಕೋರೇಟ್ ಮಾಡಿ ಆನಂತರ ಹೇಳೋಣ ಅಂತ ನನ್ಗೆ ಸರಿ ಇಲ್ಲ, ಇವತ್ತು ಆಫೀಸಿಗೆ ರಜಾ ಹಾಕ್ತೀನಿ ಅಂತ ಹೇಳಿ ಕಳಿಸ್ದೆ. ಅವ್ರ ಆಫೀಸಿಗೆ ಹೋದ್ರು. ಟಿಫನ್ ಆಗಿತ್ತು. ಕಾಫಿ ಕುಡಿತಾ ಕೂತ್ಕೊಂಡಿದ್ದೆ. ಆಗ ಕೆಲಸದವಳು ಬಂದು ಹೇಳ್ತಾಳೆ, ಅಮ್ಮ ಅವರೇ, ಅಪ್ಪ ಅವರನ್ನ ನಂಬೇಡಿ, ಅವರು ತುಂಬಾ ಕೆಟ್ಟವರು. ನನ್ನ ಅಕ್ಕನ ಮಗಳನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕವಾಗಿ ಬೆಳೆಸ್ಕೊಂಡ್ರು. ನಂತರ ನಿಮ್ಮನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳಿದಕ್ಕೆ ಅವಳು ಡಿಪ್ರೆಷನ್ಗೆ ಹೋಗಿದ್ಲು. ನಂತರ ತುಂಬಾ ಡಾಕ್ಟರ್ ಬಳಿ ತೋರಿಸಿ ಅವಳ ಆರೋಗ್ಯ ಸುಧಾರಿಸಿದ ಮೇಲೆ ಈ ದೇಶದಲ್ಲಿ ಇರೋದಿಲ್ಲ ಅಂತ ಫಾರಿನ್ಗೆ ಹೊರಟೋದ್ಲು. ಈ ರೀತಿ ತುಂಬಾ ಜನ ಹೆಣ್ಮಕ್ಳನ್ನ ಅವರು ದೈಹಿಕವಾಗಿ ಬೆಳೆಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೇಳಿ ನಿನ್ನನ್ನು ಬೆಳೆಸ್ಕೊಂಡು ನಂತರ ಬಿಸಾಕ್ತಾರೆ, ಎಚ್ಚರ ಅಂತ ಹೇಳಿದ್ಲು. ತುಂಬಾ ಕೋಪ ಬಂತು. ನಾನು ಕುಡಿತಾ ಇದ್ದ ಕಾಫಿನ ಅವಳ ಮುಖದ ಮೇಲೆ ಎಸಿಬೇಕು ಅನ್ನೋ ಅಷ್ಟು. ಅಲ್ಲೇ ಇದ್ರೆ ಅವಳಿಗೆ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಭಯದಿಂದ ನಾನು ನನ್ನ ರೂಮಿಗೆ ಬಂದ್ಬಿಟ್ಟೆ. ಈಗ ನಾನು ಎಷ್ಟು ಹೇಳಿದ್ರು ಕೂಡ ಅವಳು ಹೇಳಿದ್ದೇ ನಿಜ ಅಂತ ಹೇಳ್ತಾಳೆ. ಸರ್ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಸಂಬಂಧ ಹಾಳಾಗುತ್ತೆ. ಇದನ್ನ ತುಂಬಾ ಸೂಕ್ಷ್ಮವಾಗಿ ನಾನು ಬಗೆಹರಿಸ್ಬೇಕು ಅಂತ ಅನ್ಕೊಂಡೆ. ಇವಳು ಮನೆಗೆ ಹೋದ ತಕ್ಷಣ ಇನ್ನೊಬ್ಳು ಕೆಲಸದಲ್ಲಿದ್ದು ಅವಳ ಬಳಿ ಇವಳ ಬಯೋಡಾಟಾನ ಸಂಗ್ರಹಿಸಿದೆ. ನಂತರ ಅವಳಿಗೆ ಒಬ್ಳು ಅಕ್ಕ, ಅವಳಿಗೊಬ್ಳು ಮಗಳು ಇರೋದು ನಿಜ ಅಂತ ತಿಳಿತು. ಅವಳು ವಿದೇಶದಲ್ಲಿ ಇರೋದು ಕೂಡ ಸತ್ಯ. ಆದ್ರೆ ಅವರ ಅಕ್ಕನ ಮಗಳು ಮಾನಗೆಟ್ಟವಳು. ಕಂಡ ಹುಡುಗರ ಜೊತೆನಲ್ಲಿ ಇರ್ತಾ ಇದ್ಲು. ಇವಳು ರಿಕ್ವೆಸ್ಟ್ ಮಾಡಿದ್ರಿಂದ ಸರ್ ಅವಳಿಗೆ ಬುದ್ಧಿ ಹೇಳಿದ್ರು. ಆದ್ರೆ ಅವಳು ಸರ್ ಮಾತನ್ನ ಕೇಳದೆ ಯಾವುದೋ ಹುಡುಗನ ಜೊತೆ ಓಡ್ ಹೋಗಿದ್ಲು. ಅವನು ಚೆನ್ನಾಗಿ ಬೆಳೆಸ್ಕೊಂಡು ಅವಳನ್ನ ಮೋಸ ಮಾಡಿ ಹೊರಟೋದ. ಆ ಸಂದರ್ಭದಲ್ಲಿ ಸರ್ ಅವರಿಗೆ ಒಂದು ಅಣ್ಣನ ರೀತಿ ನಿಂತ್ಕೊಂಡು ಸಹಾಯ ಮಾಡಿದ್ರು. ಕಂಡ ಡಾಕ್ಟರ್ಗಳ ಬಳಿ ಕೌನ್ಸಿಲಿಂಗ್ ಮಾಡಿಸಿದ್ರು. ಅವಳ ಆರೋಗ್ಯ ಸರಿ ಹೋದ್ಮೇಲೆ ಇನ್ನು ಚೆನ್ನಾಗಿ ಓದ್ಲಿ ಅಂತ ವಿದೇಶಕ್ಕೂ ಕಳಿಸಿದ್ದಾರೆ. ಸರ್ ಅವಳಿಗೆ ಅಣ್ಣನ ರೀತಿ ಇದ್ರು. ಸ್ವಂತ ಅಣ್ಣ ಇದ್ರೂ ಕೂಡ ಈ ರೀತಿ ಮಾಡ್ತಾ ಇರ್ಲಿಲ್ಲ ಅಂದಾಗ ಯಾರ ಮಾತನ್ನ ನಾನು ನಂಬಲಿ ಅಂತ ಅನ್ನಿಸ್ತು. ಕೇವಲ ಅವಳೇ ಅಲ್ಲ, ಮನೆಯ ಸೆಕ್ಯೂರಿಟಿ ಕೂಡ ಅದೇ ಮಾತನ್ನ ಹೇಳಿದ. ಆದ್ರೆ ಆ ಕೆಲಸದವಳು ಯಾಕೆ ಆ ರೀತಿ ಹೇಳಿದ್ಲು ಅದು ಇನ್ನೂ ಅರ್ಥ ಆಗ್ಲಿಲ್ಲ. ಅವಳನ್ನ ಡೈರೆಕ್ಟ್ ಆಗಿ ಕೇಳಲು ಕೂಡ ಭಯ ನನಗೆ.
ಏನಾದ್ರೂ ಅದು ಇದು ಸ್ವಲ್ಪ ಆದ್ರೂ ಸತ್ಯ ಇದ್ರೆ ನನ್ ಎದೆ ಒಡೆದು ಹೋಗುತ್ತೆ. ಸರ್ ಬಳಿ ಈ ವಿಷಯನ ನಾನ್ ಮಾತಾಡ್ದೆ. ನಾನ್ ವಾರ ಮೌನವಾಗಿದ್ದೆ. ನಾನ್ ತುಂಬಾ ಸೈಲೆಂಟ್ ಆಗಿರೋದನ್ನ ನೋಡಿ ಅವರು ಕೂಡ ಟೆನ್ಷನ್ ಆಗಿದ್ರು. ಆದ್ರೆ ನಂಗೆ ಕ್ಲಿಯರ್ ಆಗೋವರೆಗೂ ಅವರಿಗೆ ಈ ವಿಷಯನ ನಾನು ಹೇಳೋದು ಸಾಧ್ಯ ಇರಲಿಲ್ಲ. ನನ್ನ ಪ್ರೆಗ್ನೆನ್ಸಿ ವಿಷಯನ ಕೂಡ ನಾನು ರಿವೀಲ್ ಮಾಡಿಲ್ಲ. ಇವತ್ತು ಬೆಳಗ್ಗೆ ಗಾರ್ಡನ್ ಅಲ್ಲಿ ಇರೋ ಗಿಡಗಳಿಗೆ ನೀರು ಹಾಕ್ತಾ ಇದ್ದೆ. ಆಗ ಯಾವುದೋ ಒಂದು ಹೊಸ ಕಾರು ಮನೆಯೊಳಗಡೆ ಬಂತು. ಆ ಕಾರಿಂದ ಒಂದು ಸುಂದರವಾದ ಹುಡುಗಿ ಕೆಳಗಿಳಿದ್ಲು. ಅವಳು ನನ್ನನ್ನು ನೋಡಿ, ರಾಜ ಅವ್ರ ಹೆಂಡತಿ ಅಲ್ವಾ ನೀವು ಅಂತ ಹೇಳಿದ್ಲು. ನನ್ನ ನಗ್ತಾ, ಹೌದು, ನೀವು ತಿಳಿದಿಲ್ಲ ಅಂತ ಹೇಳಿದೆ. ಮಾಲ್ತಿ ಅಮ್ಮ ಇದಾರಲ್ಲ, ಅವ್ರ ಅಕ್ಕನ ಮಗಳು. ಸಡನ್ ಆಗಿ ಅರ್ಥ ಆಗ್ಲಿಲ್ಲ. ಅದೇ ನಿಮ್ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾರೆ ಅವ್ರ ಅಕ್ಕನ ಮಗಳು ಅಂತ ಹೇಳಿದಾಗ ತಿಳಿತು. ಹೋ, ನೀವು ಫಾರಿನ್ ಅಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳಿದ್ದು. ಹೌದು, ಅದು ನಿಮ್ ಗಂಡನ ಕೃಪಾ ಕಟಾಕ್ಷದಿಂದ ನಾನು ತುಂಬಾ ವಿಷಯದಲ್ಲಿ ದಾರಿ ತಪ್ಪಿದ್ದೆ. ನನಗೆ ದಾರಿ ತೋರಿಸಿ ಒಂದು ಒಳ್ಳೆ ವಿದ್ಯಾಭ್ಯಾಸನ ಕೊಡ್ಸಿದ್ರು. ಈಗ ನಾನು ನನ್ನ ಎಜುಕೇಶನ್ ಮುಗಿಸಿ ಈ ದೇಶದಲ್ಲಿ ಒಂದು ಒಳ್ಳೆ ನೌಕರಿನಲ್ಲಿ ಇದ್ದೀನಿ. ಅವರ ಈ ಋಣನ ತೀರ್ಸೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ಸ್ವಂತ ಅಣ್ಣ ಇದ್ರೂ ಕೂಡ ಈ ರೀತಿ ಸಹಾಯ ಮಾಡ್ತಿರ್ಲಿಲ್ಲ. ನನಗೆ ದೇವ್ರು ಅವರು ಅಂತ ಇದ್ರೆ ಅದು ಕೇವಲ ರಾಜ್ ಅವರು ಮಾತ್ರ ಅಂತ ಹೇಳಿದಾಗ ಅವ್ರ ಕಣ್ಣುಗಳಲ್ಲಿ ಒಂದ್ ರೀತಿ ಮಿಂಚು ಹರಿದಾಡಿತ್ತು. ನನ್ನ ಗಂಡನ ಹೆಸರನ್ನ ಹೇಳಿದಾಗ ನಂತರ ರಾಜು ಹೊರಗೆ ಬಂದು ಅವಳನ್ನ ನೋಡಿ ಅವ್ರಿಗೆ ವೆಲ್ಕಮ್ ಮಾಡಿ ನಂಗೆ ಪರಿಚಯ ಮಾಡಿಸ್ಕೊಟ್ರು. ನಂತರ ಅವಳು ಸ್ವಲ್ಪ ಸಮಯ ಇದ್ದು ಅವ್ರ ಅಮ್ಮನನ್ನ ನೋಡ್ಬೇಕು ಅಂತ ಹೊರಟೋದ್ಲು. ಸ್ವಲ್ಪ ಸಮಾಧಾನ ಆಯ್ತು. ಎಲ್ಲೂ ಕೂಡ ಪ್ರೀತಿ ಪ್ರೇಮದ ಪರಿಮಳ ಇಲ್ಲ. ಇಬ್ರು ಕೂಡ ಅಣ್ಣ ತಂಗಿ ರೀತಿನೇ ಇದ್ದಾರೆ. ಈ ಮಾಲ್ತಿ ಕೇಳಿಸಿದವಳು, ಯಾಕೆ ನನ್ನ ಬಳಿ ಸುಳ್ಳು ಹೇಳಿದ್ದು? ಅವಳನ್ನ ಕೇಳಲೇಬೇಕು. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಕೇಳ್ಬೇಕು. ಎಲ್ರೂ ಇದ್ದಾಗ ಕೇಳಿದ್ರೆ ಚೆನ್ನಾಗಿರೋದಿಲ್ಲ. ಒಮ್ಮೊಮ್ಮೆ ಪದೇ ಪದೇ ಸುಳ್ಳು ಹೇಳ್ತಾ ಇದ್ರು ಕೂಡ ಅದು ನಿಜ ಅಂತ ಇನ್ನೊಬ್ರಿಗೆ ಅನಿಸ್ಬಿಡತ್ತೆ. ಅಥವಾ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಅವ್ರುಗಳು ಅಂದ್ಕೊಂಡು ಊರ್ನಲ್ಲೆಲ್ಲ ಹರಡಿಸಿದ್ರೆ ಆ ವಿಷಯದ ಪರಿಮಳವನ್ನ ನಾನು ಏನ್ ಮಾಡ್ಲಿ? ನನ್ ಗಂಡನ್ನು ಕೂಡ ನನ್ಗೆ ವಿದಾಯ ಹೇಳಿ ಕೆಲ್ಸಕ್ಕೆ ಹೋದ್ರು. ಗಂಡ ಹೋದ್ಮೇಲೆ ಎಲ್ಲ ಕೆಲಸದವರು ಒಬ್ಬೊಬ್ರೆ ಹೊರಗೋದ್ರು. ನಾಲ್ಕಿಗೆ ತುಂಬಾ ಕೆಲಸ ಕೊಟ್ಟಿದ್ದೆ. ಅವಳು ಇಷ್ಟು ಬೇಗ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ಕರೆದು, ನೀವು ನನಗಿಂತ ದೊಡ್ಡವರು, ಆದ್ರೆ ಈ ರೀತಿ ನನ್ನ ಗಂಡನ ಬಗ್ಗೆ ಚಾಡಿ ಹೇಳ್ಬೋದಾ? ನನ್ನ ಸಂಸಾರ ಹಾಳು ಮಾಡ್ಬೋದಾ ಅಂತ ಚೆನ್ನಾಗಿ ಬೈದೆ. ಆ ಮುದಿ ಹೆಂಗಸು ಅಳೋದಕ್ಕೆ ಶುರು ಮಾಡಿದ್ಲು. ದೇವ್ರಂತ ಗಂಡನ ಮೇಲೆ ಅಷ್ಟು ಸುಳ್ಳು ಹೇಗೆ ಹೇಳಿದ್ದು? ನಾನು ಇಂದು ಕೂಡ ನಿನ್ ಮಾತನ್ನ ನಂಬೋದಿಕ್ಕೆ ಸಾಧ್ಯನೇ ಇಲ್ಲ. ನನ್ ಗಂಡ ಹೇಗೆ ಅಂತ ನನಗೆ ಗೊತ್ತು. ಅವ್ರ ಜೊತೆ ಸಂಸಾರ ಮಾಡಿದೀನಿ. ಕೆಲಸದವರು ಅಪರಿಚಿತರುಗಳು ಅವ್ರ ಬಗ್ಗೆ ಚಾಡಿ ಹೇಳಿದ ಮಾತ್ರಕ್ಕೆ ಅವ್ರನ್ನ ನಂಬಿ ಬಿಟ್ಟು ಹೊರಟು ಹೋಗ್ತೀನಿ ಅಂತ ನೀನ್ ಹೇಗ್ ಅನ್ಕೊಂಡೆ ಅಂತ ಚೆನ್ನಾಗ್ ಬೈದೆ. ಆಗ ಆ ಹೆಂಗಸು ಹೇಳಿದ ಮಾತನ್ನ ಕೇಳಿ ಬೆಚ್ಚಿ ಬಿದ್ದೆ. ನೀವ್ ಹೊರಟೋದ್ರೆ ನಿಮ್ ಜಾಗಕ್ಕೆ ನನ್ನ ಅಕ್ಕನ ಮಗಳು ಬರ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ರಾತ್ರಿ ಫೋನ್ ಮಾಡಿ ಅವಳು ಹೇಳಿದ್ಲು, ರಾಜ್ ಅವರು ನನಗೆ ಅಣ್ಣನ್ ರೀತಿ, ದಾರಿ ತಪ್ಪಿದ್ ನನಗೆ ದಾರಿ ತೋರಿಸ್ತವ್ರು. ಅವ್ರಿಗೆ ಮದುವೆ ಆಗಿರ್ಬೇಕು ಅಲ್ವಾ, ನೀನ್ ಯಾಕೆ ಈ ರೀತಿ ಆಸೆ ಪಡ್ತಿದ್ಯಾ ಅಂತ ಅವಳು ಕೂಡ ರಾತ್ರಿ ನನಗೆ ಚೆನ್ನಾಗ್ ಬೈದ್ಲು. ನನ್ ತಪ್ಪನ್ನ ಮನವರಿಕೆ ಮಾಡಿಸಿದ್ಲು. ಈ ರೀತಿ ಮಾತಾಡಿ ನನ್ ಕಾಲನ್ನ ಹಿಡ್ಕೊಂಡ್ಲು. ಯಾವುದೇ ಕಾರಣಕ್ಕೂ ಅಪ್ಪ ಅವರಿಗೆ ನಾನು ಹೇಳಿದ ಸುಳ್ಳನ್ನ ಹೇಳ್ಬೇಡಿ. ಗೊತ್ತಾದ್ರೆ ನನ್ನನ್ನ ಮನೆಯಿಂದ ಹೊರಗಾಕ್ತಾರೆ. ಯಾಕಂದ್ರೆ ಅವ್ರು ನನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಅಂದ್ರೆ ನಾನು ಆ ಪ್ರೀತಿನ ನೋಡಿದ್ದೀನಿ. ಅದಕ್ಕೆ ಬದುಕು ಹಾಳು ಮಾಡ್ಕೊಂಡ ನನ್ನ ಅಕ್ಕನ ಮಗಳಿಗೆ ಅದೇ ಪ್ರೀತಿ ಸಿಗ್ಲಿ ಅಂತ ಸುಳ್ಳು ಹೇಳಿದೆ. ದಯವಿಟ್ಟು ನನ್ನನ್ನ ಕೆಲಸದಿಂದ ತೆಗೆದು ಹಾಕಬೇಡಿ ಅಂತ ಅಳೋದಕ್ಕೆ ಶುರು ಮಾಡಿದ್ಲು. ಇನ್ಯಾವತ್ತೂ ಕೂಡ ಈ ರೀತಿ ತಪ್ಪನ್ನ ಮಾಡೋದಿಲ್ಲ ಅಂತ ಪದೇ ಪದೇ ಹೇಳಿದಾಗ ನಾನ್ ಸ್ವಲ್ಪ ಕರಗ್ದೆ. ನಾನು ಕೂಡ ತಾಯಿನೇ ಅಲ್ವಾ, ಒಮ್ಮೊಮ್ಮೆ ತಾಯಿ ತಪ್ಪು ಮಾಡಬಹುದು ಮಕ್ಕಳಿಗಾಗಿ ಅಂತ ಅವರನ್ನ ಕ್ಷಮಿಸ್ದೆ. ಚೆನ್ನಾಗಿ ನಿದ್ರೆ ಮಾಡಿದೆ.
ನನಗಿವತ್ತು ಸ್ವಲ್ಪ ಸಮಾಧಾನ ಇತ್ತು. ಆಗ ತಾನೇ ರಾಜ್ ಬಂದು ನನ್ನ ತಲೆನ ಅವ್ರ ಮೃದುವಾದ ಕೈಗಳಿಂದ ಸವರ್ತಾ ಇದ್ರು. ನನ್ನ ಹಣೆಗೆ ಮುತ್ತು ಕೊಟ್ರು. ನಾನು ಕೂಡ ಅವ್ರ ಕೈಗೆ ಮುತ್ತು ಕೊಟ್ಟೆ. ಅವರನ್ನ ಗಟ್ಟಿಯಾಗಿ ತಕ್ಕೊಂಡು ಅವರ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸೋದಕ್ಕೆ ಆರಂಭಿಸಿದೆ. ತುಂಬಾ ದಿನ ಆಗಿತ್ತು ಅವ್ರ ಜೊತೆ ನಾನು ಇಷ್ಟೊಂದು ಕನೆಕ್ಟ್ ಆಗಿ. ಕೆಲಸದಗಳ ವಿಷಯದಿಂದ ಡಿಸ್ಟರ್ಬ್ ಆಗಿದ್ದೆ. ಅವರು ಕೂಡ ನನ್ನ ಮುತ್ತಿಗೆ ಸಹಕರಿಸಿದ್ರು. ಅವರ ಬಿಸಿ ಉಸಿರು ನನಗೆ ತಾಗಿತ್ತು. ಆಗ ಹೇಳಿದೆ, ನೀವು ಅಪ್ಪ ಆಗ್ತಿದ್ದೀರಾ, ನಾನು ಅಮ್ಮ ಆಗ್ತಿದ್ದೀನಿ ಅಂತ. ರಾಜ್ ತುಂಬಾ ಖುಷಿ ಪಟ್ರು. ನನ್ನನ್ನ ಹಾಸಿಗೆ ಮೇಲೆ ಮಲಗಿಸಿ ನನ್ನ ಹೊಟ್ಟೆಗೆ ಮುತ್ತು ಕೊಟ್ರು. ನೀನು ಇಲ್ಲೇ ವಿಶ್ರಾಂತಿ ತಗೋಬೇಕು. ಮಗು ಆಗಿ ಮಗು ದೊಡ್ಡದಾಗುವವರೆಗೂ ನೀನು ಕೆಲಸಕ್ಕೆ ಬರಲೇಬಾರ್ದು. ಕೆಲಸದವರನ್ನ ನಿನ್ನ ಹಾರೈಕೆಗೆ ಇಬ್ಬರನ್ನ ಇಡ್ತೀನಿ. ಏನೇ ಬೇಕಾದ್ರೂ ಇಲ್ಲಿಂದಾನೇ ಕೇಳು. ನಿನ್ನಮ್ಮನನ್ನ ಕೂಡ ಫೋನ್ ಮಾಡಿ ಕರೆಸ್ತೀನಿ. ಅವರು ಕೂಡ ಇಲ್ಲೇ ಬಂದೇ ಇರ್ತಾರೆ. ನಿನ್ನ ಹಾರೈಕೆ ಮಾಡ್ತಾರೆ. ನನಗೆ ಇಷ್ಟೊಂದು ಖುಷಿನ ಕೊಟ್ಟಿದ್ಯಾ, ನಿನಗೆ ಏನ್ ಬೇಕು ಕೇಳು ಅಂತ ಹೇಳಿದ್ರು. ನನ್ನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಅವರನ್ನ ಗಟ್ಟಿಯಾಗಿ ತಕ್ಕೊಂಡೆ. ನನಗೆ ಏನು ಬೇಡ, ನೀವ್ ನನ್ನ ಜೊತೆ ಇದ್ರೆ ಸಾಕು. ಬದುಕಲ್ಲಿ ನಾನು ಏನಾದ್ರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನನ್ನನ್ನ ಕ್ಷಮಿಸಿ, ನನ್ನನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ನೀನ್ ಬಿಟ್ರು ನಾನ್ ನಿನ್ನನ್ನ ಬಿಡೋದಿಲ್ಲ ಅಂತ. ಗಟ್ಟಿಯಾಗಿ ತಕ್ಕೊಂಡ್ರು. ಆ ಅಪ್ಪುಗೆಯಲ್ಲಿ ಇಬ್ರು ನಮ್ಮ ಹೊಸ ಬದುಕಿನ ಅತಿಥಿಯ ಸ್ವಾಗತದಲ್ಲಿ ಇದು ಕಥೆಯಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.